ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಸೊ ಕ್ಯಾಪ್ಷನ್ ನೋಡಿದ್ರೆ ಗೊತ್ತಾಗುತ್ತೆ ಯಾವುದ್ರ ಬಗ್ಗೆ ಹೇಳಿಕತ್ತೀನಿ ಅಂತ ಹೇಳಿ. ಸೊ ಹೋಮ್ ರೆಮಿಡಿ ಹೇಳಲಿಕ್ಕೆ ಬಂದೀನಿ ಒಂದು ಗ್ಯಾಸ್ಟ್ರಿಕ್ಕಿಗೆ. ಇದಂತರೂ ಬೆಂಗಳೂರಿನವ್ರಿಗಂತೂ ಕಾಮನ್ ಅಂತಲೇ ಹೇಳ್ಬೋದು ಗ್ಯಾಸ್ಟ್ರಿಕ್. ಯಾಕಂತಂದರೆ ಇಂಥ ಬ್ಯುಸಿ ಶೆಡ್ಯೂಲಲ್ಲಿ ಮನೆಯಲ್ಲಿ ಊಟ ಮಾಡಿಕೊಂಡು ಹೊರಡ್ಲಿಕ್ಕೇ ಟೈಮ್ ಆಗಿಬಿಡುತ್ತೆ ಅಂಥೇಳಿ ಏನು ಮಾಡ್ತಾರೆ, ಹೊರಗೆ ಹೋಗಿಯೇ ಊಟ ಮಾಡ್ಕೊತಿರ್ತಾರೆ. ಸೊ ಹೊರಗೆ ಎಂಥ ಅಡುಗೆ ಮಾಡ್ತಾರೆ ಅಂತಂದರೆ ಜಾಸ್ತಿ ಸೋಡಾ ಪುಡಿ ಯೂಸ್ ಮಾಡಿದ್ದು ಮತ್ತು ಟೇಸ್ಟಿಂಗ್ ಪೌಡ್ರ್ ಹಾಕಿಬಿಟ್ಟಿರ್ತಾರೆ. ಸೊ ಇದರಿಂದ ಕಾಮನ್ನಾಗಿ ಗ್ಯಾಸ್ಟ್ರಿಕ್ ಬಂದೇ ಬರುತ್ತೆ. ಸೊ ಇದು ಎಲ್ಲರಿಗೂ ಕಾಮನ್ ಅಂತಲೇ ಹೇಳ್ಬೋದು. ಸ್ಪೈಸಿ ಐಟಮ್ಸ್ ತಿನ್ನೋದ್ರಿಂದ ಬರುತ್ತೆ ಗ್ಯಾಸ್ಟ್ರಿಕ್ಕು, ಮತ್ತು ಆಯಿಲಿ ಫುಡ್ಸ್ ತಿನ್ನೋದ್ರಿಂದನೂ ಗ್ಯಾಸ್ಟ್ರಿಕ್ ಬಂದೇ ಬರುತ್ತೆ. ಸೊ ಹೀಗಾಗಿ ಗ್ಯಾಸ್ಟ್ರಿಕ್ಕಿಗೆ ಏನಪ್ಪ ಪರಿಹಾರ ಅಂತ ಕೇಳ್ಬೋದು. ಸೊ ನಾನು ಹೇಳ್ಕೊಳ್ಳೋ ಹೋಮ್ ರೆಮಿಡಿ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರ್ಬೋದು ಅನ್ಕೋತೀನಿ. ಸೊ ಯಾರಿಗೆ ಗೊತ್ತಿಲ್ಲ ಅವ್ರಿಗೆ ಹೆಲ್ಪ್ ಆಗ್ಬೋದು ಅಂತೇಳಿ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಐ ಹೋಪ್ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗ್ಬೋದು ಗ್ಯಾಸ್ಟ್ರಿಕ್ಕಿಗೆ. ಸೊ ಗ್ಯಾಸ್ಟ್ರಿಕ್ ಯಾವ ಥರ ಸಿಮ್ಟಮ್ಸ್ ಇರ್ತವೆ ಅಂತಂದರೆ ಎದೆ ಚುಸ್ತಾ ಇರುತ್ತೆ, ಮತ್ತು ಹೊಟ್ಟೆ ನಿಬ್ರ ಆಗ್ತಿರ್ತೈತಿ, ಮತ್ತು ಎದೆ ಉರಿತಾ ಇರ್ತೈತಿ. ಸೊ ಇದೆಲ್ಲ ಏನಾಗುತ್ತೆ ಸಿಮ್ಟಮ್ಸ್, ಇವೆಲ್ಲ ಗ್ಯಾಸ್ಟ್ರಿಕ್ಕಿಗೆ ಬಂದಿದೆ ಅಂತಂದರೆ ಆ್ಯಸಿಡಿಟಿ ಆಗಿದೆ ಅಂತ ಹೇಳಿಕ್ಕೆ. ಸೊ ಇದಕ್ಕೆ ಸೊಲ್ಯೂಷನ್ ಏನಪ್ಪ ಅಂತಂತಂದರೆ ಅದು ಯಾವುದಂತ ಹೇಳ್ತೀನಿ ನಾನು. ಸಿಂಪಲ್ ಇದೆ, ಏನು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡೋದಿಲ್ಲ, ಮನೇಲಿರೋ ಐಟಮ್ಸೇ ಯೂಸ್ ಮಾಡಿಕೊಂಡು ಇದನ್ನು ಒಂದು ಜ್ಯೂಸ್ ಮಾಡ್ಕೋಬೋದು. ಸೊ ಇದು ಗ್ಯಾಸ್ಟ್ರಿಕ್ಕು ಯಾರ್ಯಾರಿಗೆ ಬರ್ಬೋದು, ಈಗಂದ್ರೆ ಕಾಮನ್ ಬೆಂಗಳೂರವ್ರಿಗೆ ಅಂದ್ರೆ ಕಾಮನ್ ಅಂತಲೇ ಹೇಳೋದು. ಇಂಥ ಬ್ಯುಸಿ ಶೆಡ್ಯೂಲಲ್ಲಿ ಅಡುಗೆ ಮಾಡ್ಕೊಂಡು ತಿನ್ನಲಿಕ್ಕೆ ಆಗೋದಿಲ್ಲ, ವರ್ಕ್ ಪ್ರೆಷರ್ ಇರುತ್ತೆ, ಮತ್ತು ಜಲ್ದಿ ಹೋಗಬೇಕು ಅನ್ನೋದು, ಈ ಟ್ರಾಫಿಕಲ್ಲಿ ಹೋಗಲಿಕ್ಕೇ ಬೋರ್ ಆಗಿಬಿಡುತ್ತೆ. ಸೊ ಹಂಗಾಗಿ ಮನೆಯಲ್ಲಿ ಅಡುಗೆ ಮಾಡಿಕೊಂಡು ಉಣ್ಣೋಷ್ಟು ಟೈಮ್ ಸಿಗೋದಿಲ್ಲ ಅವ್ರಿಗೆ ಅಂತೂ. ಸೊ ಅವ್ರೇನು ಮಾಡ್ತಾರೆ, ಹೊರಗೆ ಹೋಗಿ ರೊಕ್ಕ ಕೊಡೋದು, ಊಟ ಮಾಡೋದು, ಇದು ಮಾಡ್ತಾರೆ. ಸೊ ಹಂಗಾಗಿ ಗ್ಯಾಸ್ಟ್ರಿಕ್ ಕಾಮನ್ ಆಗಿ ಬಂದೇ ಬಿಡ್ತೈತಿ. ಈಗ ನಾವು ಮನೇಲಿ ಇರ್ತೀವಪ್ಪ ಅಂತಂದರೆ ನಮಗೇನು ಕಾಮನ್, ನಮಗೂ ಬಂದೇ ಬರುತ್ತೆ. ನಮ್ಗೆ ಬರಲ್ಲ ಅಂತ ಹೇಳಿಕ್ಕಾಗಲ್ಲ, ಯಾಕಂದ್ರೆ ನಾವು ಆಯಿಲಿ ಫುಡ್ಸ್ ತಿಂತಿರ್ತೀವಿ, ಗ್ಯಾಸ್ಟ್ರಿಕ್ ಆಗೇ ಆಗುತ್ತೆ. ಗ್ಯಾಸ್ಟ್ರಿಕ್ ಆಯಿಲಿ ಫುಡ್ಸ್ ತಿನ್ನೋದ್ರಿಂದ ಆಗುತ್ತೆ, ಮತ್ತು ಸ್ಪೈಸಿ ಐಟಮ್ಸ್ ತಿನ್ನೋದ್ರಿಂದ ಆಗುತ್ತೆ. ಸೊ ಹೀಗಾಗಿ ಗ್ಯಾಸ್ಟ್ರಿಕ್ ಎಲ್ಲರಿಗೂ ಕಾಮನ್ ಅಂತಲೇ ಹೇಳ್ಬೋದು. ಸೊ ಇದಕ್ಕೆ ಏನಪ್ಪ ರೆಮಿಡಿ ಅಂತೇಳಿ ತೋರಿಸ್ತೀನಿ ಬನ್ನಿ. ಸೊ ಇದಕ್ಕೆ ಏನೇನು ಬೇಕಂದರೆ ಅರ್ಧ ಕಟ್ ಮಾಡ್ಕೊಂಡಿರೋ ಲಿಂಬೆ ಹಣ್ಣು, ಮತ್ತು ಸೋಡಾ ಪುಡಿ, ಉಪ್ಪು, ಮತ್ತು ಅರ್ಧ ಲೋಟ ನೀರು. ಇದು ಅಡುಗೆ ಸೋಡಾ ಯೂಸ್ ಮಾಡತ್ತೀನಿ. ಸೊ ಹಾಗಾಗಿ ಇದು ಅರ್ಧ ಲಿಂಬೆಹಣ್ಣು ಏನು ಮಾಡ್ಕೋಬೇಕು, ಈ ಲೋಟದಲ್ಲಿ ಹಾಕ್ಕೋಬೇಕು. ಹಿಂಡ್ಕರಿ ವೆರಿ ಸಿಂಪಲ್ ಇದೆ, ತಟ್ಟಂತೆ ಗ್ಯಾಸ್ ರಿಲೀಫ್ ಆಗೇ ಬಿಡುತ್ತೆ. ಸೊ ಅರ್ಧ ಲಿಂಬೆಹಣ್ಣು ಹಾಕ್ಕೊಂಡೆ. ಇದಕ್ಕೆ ನೋಡಿ ಇಷ್ಟು ಸೋಡಾ ಪುಡಿ ಹಾಕ್ಕೋಬೇಕು. ಸ್ವಲ್ಪ ಸೋಡಾ ಪುಡಿ, ಉಪ್ಪು ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕು. ಇಷ್ಟು ಸೋಡಾ ಪುಡಿ ಮತ್ತು ಅರ್ಧ ಚಮಚ ಉಪ್ಪು ಇನ್ನು ಹಾಕ್ಕೊಂಡು ಕಲಿಸ್ಕೊಂಡ್ಬಿಟ್ರೆ ನೋಡ್ಬೋದು ಹೋಮ್ ರೆಮಿಡಿ ಗ್ಯಾಸ್ಟ್ರಿಕ್ಕಿಗೆ ಜ್ಯೂಸ್ ರೆಡಿನೇ ಆಗೋಗ್ಬಿಡುತ್ತೆ. ಇಷ್ಟೇ. ಇದನ್ನು ಗ್ಯಾಸ್ಟ್ರಿಕ್ ಆಗಿದಾಗೆ ಇನ್ನೊಂದು ಸ್ವಲ್ಪ ಕುಡಿದ್ಬಿಟ್ರೆ ಮುಗೀತು. ಒಂದು 5-10 ನಿಮಿಷದೊಳಗೆ ನಿಮಗೆ ಎದೆ ಚುಚ್ಚೋದು, ಉಬ್ರಾಗೋದು ಅದೆಲ್ಲ ಕಡಿಮೆನೇ ಆಗಿಬಿಡುತ್ತೆ. ಈಸಿಯಾಗಿ ಮಾಡ್ಕೋಬೋದು ನಾವು ಇದನ್ನು. ಇದು ಅಡುಗೆ ಸೋಡಾ ಅಂಗಡಿಯಲ್ಲಿ ಸಿಗುತ್ತೆ, ಮತ್ತು ಉಪ್ಪು ಮನೇಲಿ ಇದ್ದೇ ಇರುತ್ತೆ. ಇದು ಲಿಂಬೆಹಣ್ಣು ಸಹಜವಾಗಿ ಮನೆಯಲ್ಲಿ ಅಡುಗೆ ಮಾಡೋ ಮುಂದೆ ಯೂಸ್ ಮಾಡ್ತಾರೆ, ಇದ್ದೇ ಇರುತ್ತೆ. ಸೊ ಎಲ್ಲ ಮನೆಯಲ್ಲಿರೋ ಐಟಮ್ಸೇ ಯೂಸ್ ಮಾಡಿರೋದು. ಅರ್ಧ ಲಿಂಬೆಹಣ್ಣು, ಸ್ವಲ್ಪ ಸೋಡಾ, ಸ್ವಲ್ಪ ಉಪ್ಪು, ಇಷ್ಟೇ. ತಟ್ಟಂತೆ ಗ್ಯಾಸ್ ರಿಲೀಫ್ ಆಗೇ ಬಿಡುತ್ತೆ. ಟ್ರೈ ಮಾಡಿ ಒಮ್ಮೆ. ಸೊ ನೋಡಿದ್ರಲ್ವಾ, ವೆರಿ ಸಿಂಪಲ್ಲಾಗಿ ಮನೆಯಲ್ಲೇ ಸಿಗೋ ಐಟಮ್ಸ್ ಯೂಸ್ ಮಾಡ್ಕೊಂಡು ಈ ಜ್ಯೂಸ್ ಮಾಡ್ಕೋಬೋದು ಗ್ಯಾಸ್ಟ್ರಿಕ್ಕಿಗೆ. ಸೊ ಯಾವ ಥರ ಇದೆ ಟೇಸ್ಟ್ ಹೇಳ್ತೀನಿ. ಕೈ ಇಲ್ಲ ಎಂತನೂ ಇಲ್ಲ, ಆರಾಮ್ಸೆ ಕುಡಿಬೋದು ಯಾರಾದರೂ. ಸೊ ಕೈ ಐತಪ್ಪ ಇದು ಕಷಾಯ ಅಂತೇಳಿ ಕುಡಿಯೋಕ್ಕಾಗೋದಿಲ್ಲ ಅನ್ನೋರು ಸತೆ ಕುಡಿಬೋದು. ಯಾಕಂತಂದರೆ ಲಿಂಬೆಹಣ್ಣು ಯೂಸ್ ಮಾಡಿರ್ತೀವಿ, ಅಂಥದ್ದೇನು ಇದು ಹಾರ್ಮ್ಫುಲ್ನೂ ಅಲ್ಲ, ಎಂತನೂ ಅಲ್ಲ. ಸೊ ಇದು ಲಿಂಬೆಹಣ್ಣಿನಲ್ಲಿ ಸಿಟ್ರಿಕ್ ಆ್ಯಸಿಡ್ ಇರುತ್ತೆ ಅಲ್ವಾ. ಸೊ ಹಾಗಾಗಿ ಗ್ಯಾಸ್ಟ್ರಿಕ್ಗೆ ರಾಮ ಮಾಡೋಣ ಅಂತ ಹೇಳ್ಬೋದು. ಸೊ ಹಾಗಾಗಿ ಮನೆಯಲ್ಲೇ ಸಿಗೋ ಎಲ್ಲ ಐಟಮ್ಸ್ ಯೂಸ್ ಮಾಡಿಕೊಂಡು ಇದು ಗ್ಯಾಸ್ಟ್ರಿಕ್
ಪರಿಹಾರ ಮಾಡೋ ಹೋಮ್ ರೆಮಿಡಿ ಹೇಳ್ಕೊಟ್ಟಿದ್ದೀನಿ. ಮೇ ಬಿ ನಿಮ್ಗೆ ಇಷ್ಟ ಆಗಿರ್ಬೋದು ಅನ್ಕೋತೀನಿ. ಮೇ ಬಿ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಅನ್ಕೋತೀನಿ. ಯಾರಿಗೆ ಗೊತ್ತಿಲ್ಲ ನೋಡಿ ಅವ್ರಿಗೆ ಯೂಸ್ಫುಲ್ ಆಗ್ಬೋದು ಈ ವಿಡಿಯೋ ಅಂತ ಹೇಳ್ತೀನಿ. ಸೊ ಗ್ಯಾಸ್ಟ್ರಿಕ್ಕಿಗೆ ಟ್ಯಾಬ್ಲೆಟ್ ಸಿಗುತ್ತೆ ಮೆಡಿಕಲ್ ಶಾಪಲ್ಲಿ. ಬಟ್ ಯಾವುದೇ ಟ್ಯಾಬ್ಲೆಟ್ಸ್ ತೊಗೊಂಡು ಸೈಡ್ ಎಫೆಕ್ಟ್ಸ್ ಇದ್ದೇ ಇರುತ್ತೆ ಅಲ್ವಾ. ಸೊ ಯಾವುದೇ ಟ್ಯಾಬ್ಲೆಟ್ಸ್ ತೊಗೊಳ್ಲಿಕ್ಕೆ ಹೋಗಬಾರ್ದು. ಮನೆಯಲ್ಲೇ ಸಿಗೋ ಎಲ್ಲ ಐಟಮ್ಸ್ ಯೂಸ್ ಮಾಡಿಕೊಂಡು ಜ್ಯೂಸ್ ಮಾಡಿಕೊಡೋದ್ರಿಂದ 5ರಿಂದ 10 ನಿಮಿಷ ಅನ್ನೋತ್ತಿಗೆ ನಮ್ಮ ಗ್ಯಾಸ್ ರಿಲೀಸ್ ಆಗೇ ಬಿಡುತ್ತೆ. ಇದು ಎದೆ ಚುಚ್ಚೋದಾಗಲಿ ಮತ್ತು ಎದೆ ಉರಿಯೋದಾಗಲಿ ಹೊಟ್ಟೆ ನಿಬ್ಬರ ಥರ ಆಗೋದಾಗಲಿ ಎಲ್ಲ ತಟ್ಟಂತೆ 5-10 ನಿಮಿಷದೊಳಗೆ ರಿಲೀಸ್ ಆಗೇ ಬಿಡುತ್ತೆ. ನಮಗೆ ಆರಾಮ್ಸೆ ಆಗೇ ಬಿಡ್ತೀವಿ. ಸೊ ಯಾವುದೇ ಟ್ಯಾಬ್ಲೆಟ್ಸ್ ಆಗಲಿ ಸೈಡ್ ಎಫೆಕ್ಟ್ಸ್ ಇದ್ದೇ ಇರುತ್ತೆ. ಯಾವುದು ಒಳ್ಳೆಯದಲ್ಲ. ಸೊ ಹಾಗಾಗಿ ಟ್ಯಾಬ್ಲೆಟ್ಸ್ ಯೂಸ್ ಮಾಡ್ಬೋದು, ಬಟ್ ಆಗಬಾರ್ದು. ಸೊ ಹಾಗಾಗಿ ಟ್ಯಾಬ್ಲೆಟ್ಸ್ ಎಲ್ಲ ಏನಕ್ಕೆ ಮನೆಯಲ್ಲೇ ಸಿಗೋ ಐಟಮ್ಸ್ ಯೂಸ್ ಮಾಡ್ಕೊಂಡು ಈ ಹೋಮ್ ರೆಮಿಡಿ ಮಾಡ್ಕೊಂಡ್ಬಿಟ್ರೆ ಗ್ಯಾಸ್ಟ್ರಿಕ್ ಅನ್ನೋದು ನಮ್ಮ ಕಡೆ ಸುಳಿಯೋದಿಲ್ಲ ಅಂತಲೇ ಹೇಳ್ಬೋದು. ಸೊ ಒಮ್ಮೆ ಟ್ರೈ ಮಾಡಿ, ವೆರಿ ಸಿಂಪಲ್ ಇದೆ. ಗೊತ್ತಿಲ್ಲ ಅನ್ನೋರಿಗೆ ಇದು ಯೂಸ್ಫುಲ್ ಆಗ್ಬೋದು. ಗೊತ್ತಿದೆ ಅಂತಂದರೆ ಇನ್ನೇನು ತಿಳ್ಕೊಬೋದು ಇನ್ಫಾರ್ಮೇಷನ್ನ. ಸೊ ಮೇ ಬಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ, ಗ್ಯಾಸ್ಟ್ರಿಕ್ಕಿಗೆ ಹೋಮ್ ರೆಮಿಡಿ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಇನ್ನೂ ಹೆಚ್ಚು ವಿಡಿಯೋ ಮಾಡೋಕ್ಕೆ ನಮಗೆ ಆಸಕ್ತಿ ಬರುತ್ತೆ. ಸೊ ಹಾಗಾಗಿ ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ. ಬಾಯ್.